ವಿಶ್ವಕರ್ಮರು ಈ ನಾಡಿಗೆ ಕೊಟ್ಟ ಕೊಡುಗೆ ಅಪಾರ ಎಂದು ವಿಶ್ವರಾಧ್ಯ ಶ್ರೀಗಳು ಹೇಳಿದರು. ವಿಶ್ವಕರ್ಮ ಸಮಾಜದ ಇತಿಹಾಸವು ಈ ಹಿಂದಿನ ಇತಿಹಾಸದ ಗತವೈಭವದಲ್ಲಿ ಮೆರೆದಿದೆ. ಇದಕ್ಕೆ ಕಾರಣ ಸಮಾಜದ ಶಿಲ್ಪಿಗಳು. ಈ ನಾಡಿಗೆ ಕೊಟ್ಟ ಕೊಡುಗೆ ಅಪಾರವಾಗಿದೆ ಎಂದು ಶ್ರೀ ಮಳೇಂದ್ರ ಸಂಸ್ಥಾನ ಹಿರೇಮಠದ ಪೂಜ್ಯ ಶ್ರೀ ವಿಶ್ವರಾಧ್ಯ ಶಿವಾಚಾರ್ಯರು ಹೇಳಿದರು. ಶ್ರೀಮಠದ ಪೂಜ್ಯ ಶ್ರೀ ಬ್ರಹ್ಮಾನಂದ ಮಹಾಸ್ವಾಮಿಗಳು ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದರು. ಅಫಜಲ್ಪುರ ಪಟ್ಟಣದ ಶ್ರೀ ಕಾಳಿಕಾದೇವಿ ಮಂದಿರದಲ್ಲಿ ವಿರಾಟ ವಿಶ್ವಕರ್ಮ ಜಯಂತ್ಯೋತ್ಸವ ಹಾಗೂ ಶ್ರೀ ಕಾಳಿಕಾದೇವಿ ದೇವಸ್ಥಾನ ಶ್ರಾವಣ ಮಾಸದ ಮುಕ್ತಾಯ ಸಮಾರಂಭ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ಸಮಾರಂಭ ಮತ್ತು ಧಾರ್ಮಿಕ ಸಭೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಅವರು, ವಿಶ್ವಕರ್ಮ ಹಾಗೂ ವೀರಶೈವ ಧರ್ಮ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ವಿಶ್ವಕರ್ಮರು ಕಾಯಕ ಕುಶಲಕರ್ಮಿಗಳು, ಶ್ರಮಜೀವಿಗಳು ಎಂದು ಹೇಳಿದರು. ವಿಶ್ವಕರ್ಮ ಭಾವಚಿತ್ರದ ಭವ್ಯ ಮೆರವಣಿಗೆ, ಮಹಿಳೆಯರಿಂದ ಕುಂಭ, ಕಳಸ, ವಿವಿಧ ವಾದ್ಯಗಳೊಂದಿಗೆ ಪಟ್ಟಣದಲ್ಲಿ ಅದ್ದೂರಿಯಾಗಿ ಜರುಗಿತು. ಕರ್ನಾಟಕ ಸರ್ಕಾರದಿಂದ ವೈದ್ಯಕೀಯ ಪ್ರವೇಶ ಪಡೆದ ಕುಮಾರಿ ಭಾಗ್ಯಶ್ರೀ ಮೌನೇಶ ಬಡಗೇರವರಿಗೆ ವಿಶೇಷ ಸನ್ಮಾನಿಸಿ ಶುಭ ಹಾರೈಸಿದರು. ಕಾರ್ಯಕ್ರಮಕ್ಕೆ ಆಗಮಿಸಿದ ಸದ್ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ವರದಿ ಮಲ್ಲು ಬಗಲೂರ. ಎಲ್ಲರೂ ಕೂಡ ವಿಶ್ವಕರ್ಮರ ಒಂದು ಚಾಕಚಕ್ಯತೆಯನ್ನು ಎದ್ದು ತೋರಿಸ್ತದ. ಇವರ ಕಲೆಯನ್ನು ಕುರಿತು ನಮ್ಮ ನಾಡಕವಿಗಳು ಹೇಳ್ತಾರೆ, ಜಂಗಡ ಜಗಳದ ನೆಚ್ಚಿನ ಬೀಡೆ ಅಂತ ಹೇಳಿ ತಮ್ಮ ನಾಡಗೀತೆಯಲ್ಲಿ ಹೇಳ್ತಾರೆ. ತೈಲಪ ವಯಸ್ಸಳ ನಾಡಿಗ ನಾಡೆ ಜಂಗಡ ಜಗಳದ ನೆಚ್ಚಿನ ಬೀಡೆ ಅಂತೇಳಿ ತಮ್ಮ ನಾಡಗೀತೆಯಲ್ಲಿ ನಮ್ಮ ನಾಡಕವಿಗಳಾಗಿರ್ತಕ್ಕಂಥವ್ರು ಹೇಳ್ತಾರೆ. ಕಾಯಕವೇ ಕೈಲಾಸ ಅಂತಕ್ಕಂಥ ಒಂದು ತತ್ವ ಸಿದ್ಧಾಂತವನ್ನ ಅಳವಡಿಸಿಕೊಂಡಿರ್ತಕ್ಕಂಥ ಏಕೈಕ ಸಮಾಜ ಯಾವ್ದಪ್ಪ ಅಂತಂದ್ರ ಅದು ವಿಶ್ವಕರ್ಮ ಸಮಾಜ. ಇವರು ಪರೋಪಕಾರಕ್ಕಾಗಿ ಬದುಕಿದವರು, ಪರೋಪಕಾರಕ್ಕೆ ಬದುಕಿದವರು, ಪಂಚ ತತ್ವಗಳನ್ನು ಮಾಡ್ಕೊಂಡು ಬಂದವರು. ಒಬ್ಬ ಮನುಷ್ಯ ಹೇಳಿದ್ರೆ ಹುಟ್ಟಿನಿಂದ ಅಂತ್ಯಶ್ರೀ ಒಂದು ಕೂಸು ಹುಟ್ಟಪ್ಪ ಅನ್ನಬೇಕು, ಹುಟ್ಟಿನಿಂದ ಕೂಸು ಹುಟ್ಟುತ್ತಪ್ಪ ಅನ್ನಬೇಕು, ಅದರ ವಿಕಟ್ ಮಾಡಕ್ಕೆ ಒಂದು ಆಯುಧ ಇತ್ತು. ಹುಟ್ಟಿನಿಂದ ಅಂತ್ಯಶ್ರೀಯವರೆಗೆ ವಿಶ್ವಕರ್ಮರು